Hi guys, welcome back to my YouTube channel. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರಗಳು. ಸೊ ಟೈಟಲ್ ಆಲ್ರೆಡಿ ನೋಡಿರ್ತೀರಾ, ಬಿಗ್ ಬಾಸ್ 7 ಸೀಸನ್ ಕಂಟೆಸ್ಟೆಂಟ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಿಗ್ತಾರೆ ನನಗೆ, ಮತ್ತು ಸೀಸನ್ನಲ್ಲಿ ಹೇಗಿದ್ವಿ ನಾವು, ಸೊ ಇವತ್ತವರೆಗೂ ಫ್ರೆಂಡ್ಶಿಪ್ನ ಹಾಗೆ ಮೇಂಟೈನ್ ಮಾಡ್ತಿದ್ದೀವಿ. ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರ ಒಂದು ಸ್ಪೆಷಲ್ ಮೂಮೆಂಟ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಿರ್ತಾರೆ ಗ್ರೂಪಲ್ಲಿ. ಯಾರ್ದಾರ ಬರ್ಡೇ ಇದ್ದರೆ ಎಲ್ಲರೂ ವಿಶ್ ಮಾಡ್ತೀವಿ. ಯಾರನ್ನ ಹೊಸ ಪ್ರಾಜೆಕ್ಟ್ ಅಥವಾ ಸಿನಿಮಾ ಏನಾದ್ರು ಮಾಡ್ತಿದ್ರೆ ಹಾಕ್ತಿರ್ತಾರೆ. ಸೊ ವಿ ಆರ್ ಆಲ್ವೇಸ್ ಇನ್ ಟಚ್ ಆ್ಯಂಡ್ ಐ ರಿಯಲಿ ಮಿಸ್ ಆಲ್ ದ ಕಂಟೆಸ್ಟೆಂಟ್ಸ್. ನನಗೆ ಬಿಗ್ ಬಾಸ್ ಮನೇಲಿ ಕೆಲವೇ ದಿನಗಳು ಇರುವಂಥ ಅವಕಾಶ ಆಯಿತು, ಬಟ್ ಆದ್ರೂ ವಿ ಮೇಡ್ ಬ್ಯೂಟಿಫುಲ್ ಮೆಮೊರೀಸ್. ಸೊ ಎಲ್ಲ ಕಂಟೆಸ್ಟೆಂಟ್ಸ್ನ ಮತ್ತೆ ಮೀಟ್ ಮಾಡ್ತಿದ್ದೀನಿ. ಯಾರ್ಯಾರು ಇರ್ತಾರೆ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ, ಡೆಫಿನೆಟ್ಲಿ ಗೊತ್ತಾಗುತ್ತೆ. ಜೊತೆಗೆ ಈ ವಿಡಿಯೋದಲ್ಲಿ ಇಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರು ಯಾರು ಗೊತ್ತಾ? ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಕ್ಯೂಟ್ ಕಪಲ್ ಅಂತ ಹೇಳ್ಬೋದು. ಎಸ್, ಹೆಸರು ಇವಾಗಲೇ ನಾನು ಹೇಳೋದಿಲ್ಲ, ಕ್ಲೂ ಕೊಡ್ತೀನಿ. ಓಕೆ, ಸೊ ಇವ್ರು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಇಂಡಸ್ಟ್ರಿಯ ಲವ್ ಬರ್ಡ್ಸ್, ಲವ್ ಡ್ಯಾಶ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು. ಓಕೆ, ಹೇಳ್ಬಿಡ್ತೀನಿ, ಲವ್ ಮಾಕ್ಟೇಲ್ ಅಂತ. ಸೊ ಈ ಕಪಲ್ ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಡೆಫಿನೆಟ್ಲಿ ಗೊತ್ತಿರುತ್ತೆ. ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋನ ಕೊನೆವರೆಗೂ ನೋಡಿ, ಅದರಲ್ಲಿ ಅವರು ಬರ್ತಾರೆ, ನನಗೆ ವಿಶ್ ಮಾಡಿದ್ದಾರೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ಶೂಟಿಂಗ್ ಇದ್ದಾಗ ನಮ್ಮ ಸ್ಕೆಡ್ಯೂಲ್ಸ್ ಪರ್ಟಿಕ್ಯುಲರ್ ಆಗಿರಲ್ಲ, ಟೈಮಿಂಗ್ಸ್ ಇರೆಗ್ಯುಲರ್ ಆಗಿರುತ್ತೆ. ಯಾವಾಗ ಶೂಟ್ ಶುರು ಆಗುತ್ತೋ ಮುಗಿಯುತ್ತೋ ನಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಆನ್ ಟೈಮ್ ನಿದ್ದೆ ಇಲ್ದಿರೋ ಕಾರಣ ಡಾರ್ಕ್ ಸರ್ಕಲ್ಸ್ ತುಂಬಾ ಹೆಚ್ಚಾಗ್ತಿದೆ ನನಗೆ. ಇದನ್ನು ಓವರ್ಕಮ್ ಮಾಡೋದಕ್ಕೆ ಸರಿಯಾದ ನ್ಯೂಟ್ರಿಷನ್ ಅಂದರೆ ಫುಡ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ನಮ್ಮ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಜೆನ್ಯನ್ ಐ ಕ್ರೀಮ್ ಯೂಸ್ ಮಾಡೋದು, ಸ್ಕಿನ್ನನ್ನು ಹೈಡ್ರೇಟೆಡ್ ಆಗಿಡೋದು ತುಂಬಾ ಮುಖ್ಯ ಆಗುತ್ತೆ. ಡರ್ಮಾಕೋ ಅವರು ಅವರ 10% ವಿಟಮಿನ್ ಸಿ ಫೇಸ್ ಸೀರಮ್ ಹಾಗೆಯೇ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ ವಿಚ್ ಗಿವ್ಸ್ ಫಾಲ್ಸ್ ಪ್ರಾಮಿಸಸ್. ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿರುತ್ತೆ, ಗ್ಲೋ ಆಗಿರುತ್ತೆ ಅಂತೆಲ್ಲ ಪ್ರಾಮಿಸ್ ಮಾಡ್ತಾರೆ. ಬಟ್ ಡರ್ಮಾಕೋ ಅವರ ವಿಟಮಿನ್ ಸಿ 10% ವಿಟಮಿನ್ ಸಿ ಫೇಸ್ ಸೀರಮ್ ತುಂಬಾ ಎಫೆಕ್ಟಿವ್. ಡಲ್ನೆಸ್ನ ಕಮ್ಮಿ ಮಾಡುತ್ತೆ, ಫೇಸಲ್ಲಿರೋ ಬ್ಲೆಮಿಷಸ್, ಡಾರ್ಕ್ ಸ್ಪಾಟ್ಸ್ನ ಕೂಡ ಕಮ್ಮಿ ಮಾಡುತ್ತೆ. ಇದರಲ್ಲಿ ಪವರ್ ಆಫ್ 2 ಇಂಗ್ರೀಡಿಯೆಂಟ್ಸ್ ಇದೆ. 10% ವಿಟಮಿನ್ ಸಿ, 5% ನಿಯಾಸಿನಮೈಡ್. ವಿಟಮಿನ್ ಸಿ ಯೂಶಲಿ ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ, ಅದಕ್ಕೆ ಇದರಲ್ಲಿರೋ ಹ್ಯಾಲುರಾನಿಕ್ ಆ್ಯಸಿಡ್ ನಿಮ್ಮ ಸ್ಕಿನ್ನಲ್ಲಿರೋ ಮಾಯಿಶ್ಚರ್ನ ಲಾಕ್ ಮಾಡಿ ನಿಮ್ಮ ಸ್ಕಿನ್ಗೆ ಬೇಕಾಗುವಂಥ ರೈಟ್ ಹೈಡ್ರೇಷನ್ನ ಕೊಡುತ್ತೆ. ಅದಕ್ಕೆ ಡ್ರೈನೆಸ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ವಿಟಮಿನ್ ಸಿ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ, ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡಿ ಸ್ಕಿನ್ಗೆ ಒಂದು ಈವನ್ ಟೋನ್ ಕೊಡುತ್ತೆ. ನಿಯಾಸಿನಮೈಡ್ನಲ್ಲಿ ವಿಟಮಿನ್ B3 ಇರೋದ್ರಿಂದ ಆಕ್ನೆ ಮಾರ್ಕ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಇದನ್ನು ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ಸ್ ಎಫೆಕ್ಟಿವ್ ಹೌದು ಅಲ್ವೋ ಅಂತ ಚೆಕ್ ಮಾಡೋದಕ್ಕೆ ಪೋಟೆನ್ಸಿ ಟೆಸ್ಟ್ ಮಾಡೋಣ. ಒಂದು ಗ್ಲಾಸಲ್ಲಿ ಅರ್ಧ ಭಾಗದಷ್ಟು ನೀರು ಮತ್ತು ಅರ್ಧ ಭಾಗದಷ್ಟು ಬೆಟಡಿನ್ ಸೊಲ್ಯೂಷನ್ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಡರ್ಮಾಕೋ ಅವರ ವಿಟಮಿನ್ ಸಿ ಸೀರಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸೊಲ್ಯೂಷನ್ ಕಲರ್ಲೆಸ್ ಆದರೆ ನಾಟ್ ಆಕ್ಸಿಡೈಸ್, ಸೊ ಎಫೆಕ್ಟಿವ್ ಅಂತ. ಕಲರ್ ಹಾಗೇನೇ ಇದ್ದು ಕಲರ್ ಚೇಂಜ್ ಆಗದೆ ಇದ್ರೆ ನಾಟ್ ಎಫೆಕ್ಟಿವ್ ಅಂತ. ಸೊ ರಿಸಲ್ಟ್ಸ್ ಗೊತ್ತಾಯ್ತಲ್ಲ, ಇಟ್ ಈಸ್ ಎಫೆಕ್ಟಿವ್. ಡರ್ಮಾಕೋ ಅವರ 10% ವಿಟಮಿನ್ ಸಿ ಫೇಸ್ ಸೀರಮ್ ಹಚ್ಚಿದ ಮೇಲೆ ಅವರ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಹ್ಯಾಲುರಾನಿಕ್ ಆ್ಯಸಿಡ್, ಸಿರಮೈಡ್ಸ್, ಮಲ್ಟಿವಿಟಮಿನ್ಸ್ ಇದೆ. ಹ್ಯಾಲುರಾನಿಕ್ ಆ್ಯಸಿಡ್ ಸ್ಕಿನ್ನಲ್ಲಿರೋ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ. ಸಿರಮೈಡ್ಸ್ ಪ್ರೊಲಾಂಗ್ ಮಾಯಿಶ್ಚರ್ನ ಕೊಟ್ಟು ಹೈಡ್ರೇಷನ್ ಕೊಡುತ್ತೆ. ಸ್ಕಿನ್ ಬ್ಯಾರಿಯರ್ ಆಗಿ ಸ್ಕಿನ್ಗೆ ಸ್ಟ್ರೆಂಥನಿಂಗ್ ಜೊತೆಗೆ ಮಾಯಿಶ್ಚರ್ ಲಾಸ್ ಪ್ರಿವೆನ್ಷನ್ ಕೊಡುತ್ತೆ. ಇದು ಆಯಿಲಿ ಸ್ಕಿನ್ ಟೈಪ್ಗೆ ಬೆಸ್ಟ್, ಯಾಕಂದರೆ ಸ್ಕಿನ್ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ. ಡರ್ಮಾಕೋ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್ ಟೆಕ್ಸ್ಚರ್ ತುಂಬಾ ಲೈಟ್ ವೇಟ್. ಇದರಲ್ಲಿರೋ ಹ್ಯಾಲುರಾನಿಕ್ ಆ್ಯಸಿಡ್ ಡೀಪ್ ಹೈಡ್ರೇಷನ್ ಕೊಟ್ಟು ನಿಮ್ಮ ಸ್ಕಿನ್ನ ಪ್ಲಂಪ್ ಆ್ಯಂಡ್ ಡ್ಯೂಯಿ ಆಗಿಡುತ್ತೆ. ಸೆರಮೈಡ್ ಮಾಯಿಶ್ಚರ್ ಲಾಸ್ ಪ್ರಿವೆಂಟ್ ಮಾಡಿ ಸ್ಕಿನ್ನ ಸಪ್ಪಲ್ ಆಗಿಡುತ್ತೆ. ಡರ್ಮಾಕೋ ಅವರ ಎಲ್ಲ ಪ್ರಾಡಕ್ಟ್ಸು ಫ್ರೇಗ್ರೆನ್ಸ್ ಫ್ರೀ. ಡರ್ಮಾಕೋ ಅವರ ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತೀನಿ. ಇವರ ಪ್ರತಿ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಿದಾಗ ಅವರು ಅದನ್ನು ಒಂದು ಮಗು ಜೊತೆಗೆ ಲಿಂಕ್ ಮಾಡ್ತಾರೆ ಅಲಾಂಗ್ ವಿತ್ ಭೂಮಿ. ಇದೇ ರೀತಿ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದ್ದಾರೆ. ಸೊ ನೀವು ಕೂಡ ಈ ವಂಡರ್ಫುಲ್ ಇನಿಷಿಯೇಟಿವ್ ಅಲ್ಲಿ ಭಾಗಿಯಾಗಿ ಡರ್ಮಾಕೋ ಅವರ ಪ್ರಾಡಕ್ಟ್ಸನ್ನು ಶಾಪ್ ಮಾಡಿ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆಯೇ ಡರ್ಮಾಕೋ ಅವರ ಒಫಿಷಿಯಲ್ ವೆಬ್ಸೈಟ್. ಡರ್ಮಾಕೋ ಅವರ ಒಫಿಷಿಯಲ್ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ. ಚೈತ್ರ 2024 ಯೂಸ್ ಮಾಡಿ 20% ಆಫ್ ಪಡೀರಿ. ಹ್ಯಾಪಿ ಶಾಪಿಂಗ್. ನಾನೊಂದು ಶೂಟ್ ಸೆಟ್ಟಿಗೆ ಬಂದಿದ್ದೀನಿ. ಇಲ್ಲೆಲ್ಲರೂ ಬಂದಿರ್ತಾರಂತೆ. ಯಾರ್ಯಾರು ಬಂದಿದ್ದಾರೆ ಅನ್ನೋದು ನನಗೆ ಸರ್ಪ್ರೈಸು, ಬಿಕಾಸ್ ಐ ಆಮ್ ನಾಟ್ ಶೋರ್.
ಒಂದು ಪ್ರೋಗ್ರಾಮ್ಗೆ ನಾನು ಕೂಡ ಗೆಸ್ಟ್ ಆಗಿ ಬಂದಿದ್ದೀನಿ. ಸೊ ಈಗ ತಾನೇ ಸೆಟ್ಟಲ್ಲಿ ಇಳ್ಕೊಂಡು ಒಳಗಡೆ ಎಂಟರ್ ಆಗ್ತಿದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಇವಾಗ ಶೂಟ್ ಸೆಟ್ ಅಂದರೆ ಹೇಗಿರುತ್ತೆ ಗೊತ್ತಾ, ನಾವು ನಮ್ಮ ಗಾಡಿಯಿಂದ ಇಳಿದ್ಬಿಟ್ಟು ರೆಡಿ ಆಗೋದು. ಹಿಂದ್ಗಡೆ ನಿಂತಿದೆಯಲ್ಲ ನೋಡಿ, ಇಷ್ಟು ಕ್ಯಾರವನ್ ಇದೆ. ಸೊ ಪ್ರತಿಯೊಂದು ಆರ್ಟಿಸ್ಟ್ಗೂ ಒಂದು ವೆಹಿಕಲ್ ಕೊಡ್ತಾರೆ. ಅಂದರೆ ಒಂದು ಕ್ಯಾರವನ್ ವಿಲ್ ಬಿ ಅಂದರೆ ನಿಮ್ಗೆ ಗೊತ್ತಿದೆ ಇಲ್ಲ, ಒಂದು ಕ್ಯಾರವನ್ ವಿಲ್ ಬಿ ಡಿವೈಡೆಡ್ ಇಂಟು 2. ಇಲ್ಲಿ ನೋಡ್ತೀವಿ ಆರ್ಟಿಸ್ಟ್ 1 ಆರ್ಟಿಸ್ಟ್ 2 ಹಾಗೆ. ಸೊ ಕ್ಯಾರವನ್ ಒಳಗೆ ಎಲ್ಲ ರೆಡಿ ಆಗೋದು ವಗೇರೆ ಎಲ್ಲ ಮಾಡಿ ಆ್ಯಂಡ್ ದೆನ್ ವಿ ವಿಲ್ ಗೋ ಇನ್ ಸೈಡ್ ದ ಶೂಟ್ ಸೆಟ್. ನಮ್ಮ ಮನೆಯಿಂದಾನೇ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಐ ನೋ ಮೈ ಔಟ್ಫಿಟ್ ಇಸ್ ಕ್ವೈಟ್ ಸಿಂಪಲ್ ಟುಡೇ, ಬಟ್ ಸ್ಟಿಲ್ ಯಾರ್ಯಾರು ಏನೇನು ಔಟ್ಫಿಟ್ ಹಾಕೊಂಡು ಹಿಂಗೆಲ್ಲ ಬಂದಿರ್ತಾರೆ ಅಂತ ಗೊತ್ತಿಲ್ಲ. ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಐ ಆಮ್ ಗೆಟಿಂಗ್ ಟು ಮೀಟ್ ಮೈ ಸೀಸನ್ ಕಂಟೆಸ್ಟೆಂಟ್ಸ್. ಸೂಪರ್ ಎಕ್ಸೈಟೆಡ್. ಫಸ್ಟು ರೆಡಿ ಆಗ್ಬಿಡೋಣ. ಓಕೆ, ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡೋಣ ಅನ್ಕೊಂಡಿದ್ದೀನಿ. ಐ ಥಾಟ್ ಐ ಪುಟ್ ಸಮ್ ಬ್ರೇಡ್ ಹಿಯರ್. ಸೊ ಲೆಟ್ಸ್ ಗೆಟ್ ಇಟ್. ಹಾಯ್. Hi ma'am. ಸೊ ಇವತ್ತು ಯಾರ್ಯಾರು ಬಂದಿದ್ದಾರೆ ಶೋಗೆ? Please come inside, you will know. ನೋಡಿದ್ರ ಸೀಕ್ರೆಟ್. ಸೊ ಶಿ ಮ್ಯಾನೇಜಸ್ ಆಲ್ ದ ಆರ್ಟಿಸ್ಟ್. ವೆರಿ ಸ್ವೀಟ್ ಹಾರ್ಟ್. ಐ ಲೈಕ್ ಯೋರ್ ಹೇರ್ ಕಲರ್. Thank you so much. ಓಕೆ, ಒಳಗೋಣ. ನಮಸ್ಕಾರ. ಹಾಯ್ ಸವಿತಾ, ಹೇರ್ ಸ್ಟೈಲ್ ಮಾಡೋಕ್ಕೆ ರೆಡಿನಾ? ಓಕೆ, ಇವರಂತೂ ಫುಲ್ ಸೈಲೆಂಟ್ ಆಗಿದ್ದಾರೆ. ಸೊ ಗೈಸ್, ದಿಸ್ ಇಸ್ ಮೈ ಬ್ಯಾಗ್. ಆಲ್ರೆಡಿ ತಂದಿಟ್ಟಿದ್ವಿ. ಸೊ ಬ್ಯಾಗಲ್ಲಿ ನಾನು ಒಂದು ಚಿಕ್ಕ ಮೇಕಪ್ ಪೌಚ್ ಇಟ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್. ಹೇರ್ ಸ್ಟ್ರೈಟ್ನರು ಇದು, ಮತ್ತು ಇದೇನಿದು, ಒಂದು ಕನ್ನಡಕ ಆ್ಯಂಡ್ ಮೈ ಏರ್ಪೋಡ್ಸ್. ಓಕೆ ಮಾನ್. ಸೊ ದಿಸ್ ಈಸ್ ಮೈ ಶೂಟಿಂಗ್ ಬ್ಯಾಗ್. ಇದು ಕ್ಯಾರವ್ಯಾನ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಅಕಸ್ಮಾತ್ ತುಂಬಾ ವೆಯ್ಟಿಂಗ್ ಇದ್ದರೆ ಯು ಕ್ಯಾನ್ ಸ್ಲೀಪ್ ಆ್ಯಂಡ್ ಟೇಕ್ ಅ ರೆಸ್ಟ್. ಸೊ ಎ ಸಿ ಇರುತ್ತೆ. ಇದು ಆಚೆ ಕಡೆ ಏನಾದ್ರು ಮಾತಾಡಬೇಕಂದ್ರೆ ದಿಸ್ ಇಸ್ ಅ ವಿಂಡೋ. ಆಮೇಲೆ ಏನಾದ್ರು ವರ್ಕ್ ಮಾಡಬೇಕಂದ್ರೆ ಇದು ಯಾರದು ಬ್ಯಾಗ್ನಿಂದ? ಓಕೆ, ಸೊ ವರ್ಕಿಂಗ್ ಟೇಬಲು ಎಲ್ಲ ಪ್ಲಗ್ ಕನೆಕ್ಷನ್ಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಗೆಟ್ ರೆಡಿ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಅರ್ರೆ ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆಮೇಲೆ ದೆಲ್ ಬಿ ಒನ್ ವಾಶ್ರೂಮ್ ಕೂಡ, ಇನ್ ಕೇಸ್ ಸ್ನಾನ ಮಾಡಬೇಕು, ಹಲ್ಲುಜ್ದೆ ಶೂಟಿಂಗ್ ಏನಾದ್ರು ಬಂದಿದ್ರೆ ಹಲ್ಲುಜ್ಕೋಬೋದು ಅಂತ. ಓಕೆ, ಸೊ ನನಗೆ ಇಲ್ಲಿ ಒಂದು ಚಿಕ್ಕ ಜಡೆ ಹಾಕಬೇಕು. ಹಾಕ್ಕೊಡ್ತೀರಾ? 3 ಜಡೆ ಹಾಕ್ಬಿಟ್ಟು, ಅಂದರೆ ಕೂಲ್ ಹಾಗೆ ಬಿಟ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಸ್ವೆಟ್ ಆಗುತ್ತಲ್ವಾ ಸ್ಟೇಜ್ ಮೇಲೆ ಹೋದಾಗ. ಸೊ ಕಚ್ಚಿ ಆಗುತ್ತೆ ಕೂದಲು. ಆಲ್ರೆಡಿ ಯು ಕ್ಯಾನ್ ಸಿ ಇಲ್ಲೆಲ್ಲ ಒಂಥರ ಬೆಂಡ್ ಆಗ್ಬಿಡಿದೆ. ಸೊ ಇದನ್ನ ಕ್ಲೀನ್ ಆಗಿ ಬ್ಲೋ ಡ್ರೈ ಅಥವಾ ಸ್ಟ್ರೈಟ್ನಿಂಗ್ ಮಾಡಬೇಕು. ಸೊ ಈ ಕಡೆ ಜಡೆ ಹಾಕೋಣ ಅಂತ ಐ ಥಾಟ್. ನೀಟಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ. ಸೂಪರ್ ಎಕ್ಸೈಟೆಡ್ ಟು ಮೀಟ್ ಆಲ್ ಮೈ ಫ್ರೆಂಡ್ಸ್. ಸೊ ಜಡೆ ಹಾಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಟಚ್ ಅಪ್ ಮಾಡಿ ಗೋ ಇನ್ಸೈಡ್. ಥ್ಯಾಂಕ್ ಯು. ಚೆನ್ನಾಗಿ ಆಗ್ತಾಯಿದೆ. ನೀವು ಹಿಂದೆ ಬಂದು ಹಾಕಿ ಅವಾಗ ಇನ್ನೇನು. ನಾನು ಹಿಂಗೆ ಟಾರ್ಚರ್ ಕೊಡ್ತಿರ್ತೀನಿ ಎಲ್ರಿಗೂ. ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ. ಹೌದಾ, ನಾನು ಟಾರ್ಚರ್ ಕೊಡ್ತಾ ಇದ್ದೀನಾ? ಅಲ್ಲ, ನನ್ನ ಫೋನಲ್ಲಿ ಇವಾಗ ನೀವ್ ಹೇಳಿ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ. ಇಲ್ಲ ನಿಜವಾಗ್ಲೂ ಎಲ್ಲ ಟಾರ್ಚರ್ ಏನು ಅನ್ಸಿಲ್ಲ. ಒಂದು ಕಲ್ತಂಗ್ ಫೀಲ್. ನೋಡಿದ್ರಾ, ಹೊಸ ಹೇರ್ ಸ್ಟೈಲ್ ಕಲ್ತ್ಕೊಂಡ ನನ್ನಿಂದ. ಈ ತರ ಯಾರಿಗೂ ಮಾಡಿರ್ಲಿಲ್ಲ ತಾನೆ? ನೋಡಿದ್ರಾ? ಓಕೆ ಗೈಸ್, ಐ ಸಿ ಯು ಇನ್ಸೈಡ್. ಸೊ ಗೈಸ್, ಆಲ್ಮೋಸ್ಟ್ ಒಂದು ಕ್ಯಾರವ್ಯಾನ್ ಟೂರ್ ಆಯ್ತಲ್ವಾ. ಸೊ ಒಂದು ಕ್ಯಾರವ್ಯಾನ್ ಒಳಗೆ ಒಂದು ಟಿವಿ ಇರುತ್ತೆ, ಫ್ರಿಡ್ಜ್ ಇರುತ್ತೆ, ವಾಶ್ರೂಮ್ ಇರುತ್ತೆ, ಕನ್ನಡಿ ಇರುತ್ತೆ, ಎವ್ರಿಥಿಂಗ್. ಬಟ್ ನಿಮಗೆ ಈ ಕ್ಯಾರವ್ಯಾನ್ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಯೂಸ್ಲಿ ದೇ ಡಿವೈಡ್ ಅ ಬಸ್ ಇಂಟು 2 ಆಯ್ತಾ. ಈ ಮ್ಯಾಜಿಕ್ ಹಿಂದ್ಗಡೆ ಒಬ್ರು ಏಂಜಲ್ ಇದ್ದಾರೆ ಆಯ್ತಾ. ಅವ್ರು ಯಾರು ಅಂತ ತೋರಿಸ್ತೀನಿ. ಬಿಕಾಸ್ ಐ ಗಾಟ್ ಟು ನೋ ಹೂ ಇಸ್ sharing the caravan with me. ಅಂದ್ರೆ ಇದೊಂದು ಸಪರೇಟ್ ಕ್ಯಾಬಿನ್ ಇರುತ್ತೆ, ಈ ಕಡೆ ಒಂದು ಸಪರೇಟ್ ಕ್ಯಾಬಿನ್ ಇರುತ್ತೆ. I'm going to open the door and show you who it is. Dun, dun, dun. ಹಲೋ, ನೋಡಿ ದೀಪಿಕಾ ಇದಾರೆ ನಮ್ ಜೊತೆಗೆ ಇವತ್ತು. ನಾನು ಸಡನ್ ಆಗಿ ಐ ಥಾಟ್ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಮೀಟ್ ಮಾಡ್ತಿದ್ವಿ. ಸೊ ಥಾಟ್ ಐ ಡೂ ಅ ವ್ಲಾಗ್ ಹಂಗೇನೆ. ಸೊ ಫೋನ್ ನಲ್ಲಿ ಐ ಆಮ್ ರೆಕಾರ್ಡಿಂಗ್ ಆಲ್ ದಿಸ್. ಅಮೇಜಿಂಗ್. ಚೆನ್ನಾಗಿ ಕಾಣಿಸ್ತಾ ಇದೀವಲ್ವಾ ಇಬ್ರು? ನೀವು ಇಟ್ಸ್ ಲೈಕ್ you're looking like a princess angel ತರ. You know what? ನೀವೊಂದು ಫುಲ್ ಲೀವ್ಸ್ ಅಲ್ಲಿ ಬಿಟ್ಟಿರೋ ಒಂದು ಯೆಲ್ಲೋ ಕಲರ್ ಫ್ಲವರ್ ತರ ಕಾಣಿಸ್ತಿದೆ ನನಗೆ. ಓಕೆ, ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಐ ಲವ್ ಯು ಅನ್ನೋ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಡಿ ಹಂಗೆ. I love you all and I love you too, Chaitra. Sweet. ಇನ್ನು ಯಾರ್ಯಾರು ಬಂದಿದ್ದಾರೆ ಐಡಿಯಾ ಇದೆ ಇವತ್ತು? 7 ಎಲ್ಲಾ ಕಂಟೆಸ್ಟೆಂಟ್ಸ್ ಇರ್ತಾರೆ. ಯಾರ್ಯಾರು ಇರ್ತಾರೆ? ಸೀಸನ್ 7 contestants ಅಂದ್ರೆ obviously Shine, Vaasuki, Priyanka, Kishan and of course you.
ಐ ಥಿಂಕ್ ಇಟ್ಸ್ ಲೈಕ್ ಅ ಬ್ಯೂಟಿಫುಲ್ ಥಿಂಗ್. 2019 ಅಲ್ವಾ ನಾವು ಫಸ್ಟ್ ಮೀಟ್ ಆಗಿದ್ದು ಅಂದ್ರೆ ಬಿಗ್ ಬಾಸ್ ಗೋಸ್ಕರ. 19, 20, 21, 22, 23 4 years ಆದ್ಮೇಲೆ ನಾವೆಲ್ಲರೂ ಮೀಟ್ ಮಾಡ್ತಿರೋದು. ನನಗದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಹೌ ಎಕ್ಸೈಟೆಡ್ ಆರ್ ಯು? ಯು ನೋ ವಾಟ್ ಆಕ್ಚುಲಿ ನನ್ಗೆ 4 years ಆಗಿದೆ ಅಂತಾನೆ ಅನಿಸಲ್ಲ ಯಾವ ಆಂಗಲ್ ಇಂದನು, ಟು ಬಿ ಆನೆಸ್ಟ್. ಬಿಕಾಸ್ ನಾವ್ ಎವ್ರಿ ಟೈಮ್ ಮೀಟ್ ಆದಾಗ್ಲೂ ಕೂಡ ದಟ್ ಬಾಂಡಿಂಗ್, ಅದ್ರ ಜೊತೆಗೆ ದ ವೇ ವಿ ಗೆಟ್ ಕನೆಕ್ಟ್ ಅಲ್ಲ, ಹೌದು, ಇಟ್ ಫೀಲ್ಸ್ ಲೈಕ್ ನಾರ್ಮಲಿ ನಾವು ಡೈಲಿ ಮೀಟ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಇವ್ರಿಗಂತೂ ಅನ್ಸದೇ ಇಲ್ಲ. ಬಿಕಾಸ್ ಸೀಸನ್ 7, ಸೀಸನ್ 8, ಸೀಸನ್ 9 ಎಲ್ಲಾದ್ರೂ ನೋ ಕಮ್ ಆನ್, ನಾನು ಬಿಗ್ ಬಾಸ್ ಗೆ ಪರ್ಮನೆಂಟ್ ಕಂಟೆಸ್ಟೆಂಟ್ ಅಂತೂ ಅಲ್ಲ. ಬಿಕಾಸ್ ಪೀಪಲ್ ಲವ್ ಯು ಸೋ ಮಚ್. ಇಟ್ಸ್ ನಾಟ್ ಓನ್ಲಿ ಯು. ಓಕೆ, ಎಷ್ಟೊಂದು ಜನ ಕೇಳ್ತಾರೆ ಮೇಡಮ್ ಈ ವರ್ಷ ಹೋಗ್ತಲ್ವಾ, ಈ ವರ್ಷ. ಹಲೋ, ನಾನು ಎವ್ರಿ ಇಯರ್ ನನ್ನ ಲೀಸ್ಟ್ ಆಗಿಲ್ಲ ಟು ಬಿ ಆನೆಸ್ಟ್. ಸೀಸನ್ 7 ಹೋಗಿದ್ದೆ, ಅಲ್ಲಿಂದ ಆದ್ಮೇಲೆ 9 ಸೀಸನ್ ಹೋದೆ. ಬಿಕಾಸ್ ಅಂದ್ರೆ ಪ್ರಯಾರಿಟಿ ಅಲ್ಲಿ ಒಂದು 5 ಜನ ಕರೆಸಿದ್ರು, ಅದ್ರಲ್ಲಿ ನಾನು ಒಬ್ಳಾಗಿದೆ. ಲೈಕ್ ಇಟ್ಸ್ ಅ ಪ್ರೌಡ್ ಮೊಮೆಂಟ್. ಅದ್ರ ಜೊತೆಗೆ ಇನ್ನೊಂದ್ಸರಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ರು. ಹಾಕಿದೀವ ನಾವೆಲ್ಲ ಸೀಸನ್ 7. ಆಬ್ವಿಯಸ್ಲಿ ನನ್ಗೆ ತುಂಬಾ ನೆನಪಿರೋ ಸೀಸನ್ 7 ಅಲ್ವಾ? ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್. ಒಳಗಡೆ ಹೋಗಿ ಗೇಮ್ ಆಡೋದಕ್ಕೆ ನಾವ್ ರೆಡಿ. ನೋಡ್ತಾ ಇರಿ. ಎಸ್, ಆಲ್ ರೆಡಿ. ಇವನ್ ಆಕ್ಚುಲಿ ಇನ್ನೊಂದು ಒಂಥರ ಮಿನಿ ಬಿಗ್ ಬಾಸ್ ನೋಡಂಗ್ ಇರುತ್ತೆ ಅಲ್ವಾ? ವಿ ಗೋನಾ ಕಿಲ್ ಇಟ್. ಎಸ್, ಅಂಡ್ ಪ್ರಾಬಬ್ಲಿ ವಿ ಆರ್ ಆನ್ ಸೇಮ್ ಟೀಮ್. ಯಾರಿಗ್ ಗೊತ್ತು? ಎಲ್ಲ ಹೋಗ್ತಾ ಇರ್ತೀವಿ, ಆನ್ ಸೇಮ್ ಮನೆಗೂ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಆಲ್ ರೈಟ್ ಫ್ರೆಂಡ್ಸ್, ಈಗ ನಾನೊಂದು ಸ್ಪೆಷಲ್ ಕ್ಯಾರವಾನ್ ಅಲ್ಲಿ ಇದ್ದೀನಿ. ಇಲ್ಲಿ ದ ಬಾಯ್ಸ್ ಆರ್ ಹಿಯರ್. These are so cool. ಅವ್ರ ಲೈಫ್ ಅಲ್ಲಿ ಎಷ್ಟು ಹುಡುಗಿರಿದಾರೋ ಅಷ್ಟು ಬಟರ್ಫ್ಲೈಸ್. ಯಾರು? ನಾನಾ? And now our season 7 ka grand winner, the champion. ಪಾಪ ಇವ್ರಿಗೆ ತುಂಬಾ ಟಾರ್ಚರ್ ಕೊಡ್ತಿದಾರಲ್ಲ ಎಲ್ಲರೂ ನನ್ನ ಬಿಟ್ಟು. ಸೊ ವೆಲ್ಕಮ್. Thank you so much. ಹೇಗ ಬನ್ನಿ ಹತ್ರ ಬನ್ನಿ. You've been following you know 72 days of challenge. 75 days of challenge. ಇವತ್ತು ಎಷ್ಟೇ ದಿವಸ? ನಾ ಹೇಳ್ತೀನಿ ಫಸ್ಟ್. only meet the boys. No, ಇಲ್ಲ ಇವತ್ತು ಮಾಡ್ತೀನಿ. ಇವಾಗ ಒಂದ್ ನಿಮಿಷ. How excited are you? Season 7 contestants ಎಲ್ಲರೂ ಒಂದೇ ಸ್ಟೇಜ್ ಅಲ್ಲಿ ಮತ್ತೆ ಸಿಗ್ತಾ ಇದೀವಿ. It's like a reunion. And the only purpose of coming is because of ನಿಮ್ಮೆಲ್ಲರಿಗೂ. ಅದೊಂದೇ ಕಾರಣ. ನನ್ಬಿಟ್ಟು ನಿಮ್ಮೆಲ್ಲರಿಗೂ. all ನನಗೆ ಏನು ಗೊತ್ತು, jackpot ಏನು ಗೊತ್ತು? yes. So yeah, ತುಂಬಾ ಖುಷಿ ಆಗ್ತದೆ. and ನೋಡಿ ನಾವು ರಿಯಲಿ ಎಕ್ಸೈಟೆಡ್ ಬಿಕಾಸ್ ಎಲ್ಲರೂ ನಾವೆಲ್ಲ ಸಿಗ್ತಾ ಇದೀವಿ ಇವತ್ತು. ಎಲ್ಲರೂ ಮತ್ತೆ ಸ್ಟೇಜ್ ಮೇಲೆ ಇರೋದಕ್ಕೆ ಒಂದು ಅವಕಾಶ. ಇವಾಗ ನಾವೆಲ್ಲ ಚಾಲೆಂಜ್ ಮಾಡಿದ್ರು ಸಣ್ಣ ಆಗ್ತೀರಾ. ನೀವು ಹೆಂಗೆ ಇಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್ ಮಾಡ್ತಿದ್ದೀರಾ ಅಲ್ವಾ? ಹೇಳಿ, ನೀವು ಕಟ್ಟಿದ್ದೀರಾ, ಅವ್ರು ಕಟ್ಟಿದ್ದೀರಾ? ನೀವು ಅಷ್ಟೇ, ಅವರು ಅಷ್ಟೇ. ಏನಿಲ್ಲ, ಡಯಟ್ ಸ್ವಲ್ಪ ಎಕ್ಸರ್ಸೈಸ್ ಅಷ್ಟೇ. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವರಿಬ್ರು ನೋಡ್ಕೊಂತಿದ್ದಾರೆ. ಸೊ ವಿ ಗೋ ಆನ್ ಸ್ಟೇಜ್. ಪ್ಲೀಸ್. ಈಗ ನಮ್ ಜೊತೆಗೆ ಯಾರಿದ್ದಾರೆ ಗೊತ್ತಾ? ದ ವೆರಿ ಗಾರ್ಜಿಯಸ್. ಅಲೋ, ನಿಮ್ದೇ ಇಂಟ್ರಾಕ್ಷನ್ ಮಾಡ್ತಿರೋದಲ್ಲಿ. ಹಾಯ್, ವೆಲ್ಕಮ್ ಪ್ರಿಯಾಂಕಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಮ್ ಸೀಸನ್ 7 ಕಂಟೆಸ್ಟೆಂಟ್ಸ್ ಎಲ್ಲ ಒಟ್ಟಿಗೆ. ಎಲ್ಲೂ ಖುಷಿ ಆಗಿದೀವಿ, ಎಲ್ರು ಮೀಟ್ ಆಗಿದೀವಿ, ವೆಯ್ಟ್ ಮಾಡ್ತಿದ್ವಿ ಹೇಗಿರುತ್ತೆ ಏನು ಅಂತ. ಚೈತ್ರ ಬಂದಿದ್ದಾರೆ. ಸಿ ಶಿ ಇಸ್ ಆಲ್ಸೋ ಲುಕಿಂಗ್ ಲೈಕ್ ಅ ಪ್ರಿನ್ಸೆಸ್. ನಾನೊಬ್ಳೆ ಒಂದ್ ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀನಿ ಇವತ್ತು. ಬಟ್ ಎನಿವೇ, ಲೆಟ್ ಮಿ ಶೋ ಯು. ಲುಕ್ ಅಟ್ ದಿಸ್. ಜಗಮಗ ಲೈಟ್ಸ್. ಕಾಂಟ್ ವೇಟ್ ಟು ಗೋ ಆನ್ ಸ್ಟೇಜ್ ಅಂಡ್ ಸ್ಟಾರ್ಟ್ ಪ್ಲೇಯಿಂಗ್ ದ ಗೇಮ್. So guys, this is how the mic looks like. ತುಂಬಾ ಲೈಟ್ ವೇಟ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೊ ನಾವು ಮಾತಾಡೋದು ಪ್ರತಿಯೊಂದು ಇದ್ರಲ್ಲೇ ಬರುತ್ತೆ. ಸೊ ವಿ ಗಾಟ್ ಟು ಲಿಫ್ಟ್ ದ ಹೇರ್ ಲೈಕ್ ದಿಸ್. ಇವ್ರು ನೋಡಿ ತುಂಬಾ ಸ್ವೀಟ್ ಅಂದ್ರೆ ಸ್ವೀಟ್. ಮೃಣಾಲಿನಿ ಅವ್ರ ಹೆಸರು ಡಿಫ್ರೆಂಟ್ ಆಗಿದೆ ಅಲ್ವಾ? ನಿಮ್ಗೆ ಯಾರನ್ನ ಮೃಣಾಲಿನಿ ಅಂತ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ನಾವು ವಿ ಆರ್ ಆಲ್ ಸೆಟ್. ಸೊ ಏನಾದ್ರು ಮಾತಾಡಿದ್ರೆ ಇಲ್ಲೇ ಕ್ಯಾಚ್ ಆಗುತ್ತೆ. ಸೊ ಇಷ್ಟು ಬಾರದ್ದು ಮೈಕು ಸೆಟ್ ಎಲ್ಲ ಹಾಕೊಂಡು ವಿ ಡೂ ದ ಶೋಸ್. ನಿಮ್ಗೆ ಏನು ಕಾಣಿಸಲ್ಲ ನಮ್ ಸ್ಟ್ರಗಲ್. ಓಕೆ, ಲೆಟ್ಸ್ ಗೋ ಆನ್ ಸ್ಟೇಜ್. ಇಲ್ಲಿ ನೋಡಿ, ನಮ್ ಜೊತೆಗೆ ಡಿವೈನ್ ಪ್ರಿನ್ಸೆಸ್ ಇದಾರೆ. ಹಾಯ್.
ಸೊ ಒಂದಿನಕ್ಕೆ ಒಂದು 3-4 ಶೂಟಿಂಗ್ ಮಾಡ್ತೀರಾ ಆಂಟ್ ಯು ಟಯೋ? ನೋ ಇಟ್ಸ್ ಸೆಕೆಂಡ್ ಎಪಿಸೋಡ್. ಯೂಶಲಿ ಈಗ 2 ಎಪಿಸೋಡ್ಸ್ ಅಷ್ಟೇ ಮಾಡ್ತಾ ಇರೋದು, ಬಟ್ ಆ 2 ಮಾಡ್ರು 6 ಎಪಿಸೋಡ್ ಅಲ್ಲಿ ಚೈತನ್ಯ 2ನೇ ಸಲ ಮೀಟ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಗುಡ್ ಆರ್ ಬ್ಯಾಡ್? ಗುಡ್. ನೋ, ನನಗಿಂತ ಜಾಸ್ತಿ ನಾನೇ ಜಾಸ್ತಿ ಬಂದಿರೋದು, ಅದಾದ್ಮೇಲೆ ಚೈತ್ರನೇ ಜಾಸ್ತಿ ಬಂದಿರೋದು ನಮ್ ಶೋ. ಅರೇ ಬಟ್ ಎಷ್ಟು ಗಾರ್ಜಸ್ ಆಗಿ ಕಾಣಿಸ್ತಾ ಇರೋ, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಬಟ್ ಹೆಂಗ್ ನಡೀತಿದೆ ನಿಮ್ದು 75 days ಹಾರ್ಡ್? ಎಲ್ಲರೂ ಅದ್ರ ಬಗ್ಗೆನೇ ಕೇಳ್ತೀರಾ, ಎಡಿಟ್ ಮಾಡಕ್ ಆಗ್ತಿಲ್ಲ. ವೆರಿ ಮೋಟಿವೇಟಿಂಗ್ ಅಂಡ್ ನೋಡಕ್ ಖುಷಿ ಆಗುತ್ತೆ. ಎವ್ರಿ ಡೇ ಎದ್ದು ವರ್ಕ್ಔಟ್ ಹೋಗೋದಿದೆಲ್ಲ ನಮಗ್ ಮಾತ್ರ ಗೊತ್ತಿಲ್ಲ. ಓಕೆ, ರೆಡಿ ಅಂತೆ, ವಿ ಗೋನಾ ಸ್ಟಾರ್ಟ್. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಹಾಯ್ ಹಾಯ್ ಚೈತ್ರ, ಹೇಳಿ. ಇವತ್ತು ಎಷ್ಟನೇ ದಿನದ 75 ಹಾರ್ಡ್? ಇವತ್ತು 37. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡ್ತಿದ್ದೀರಾ ಅಲ್ಲ, ಎವ್ರಿ ಡೇ. so sweet. Guys, I need to show you the very handsome ನಮ್ಮ ಇಂಡಸ್ಟ್ರಿಯ one of the most talented, very handsome ಹಂಕ್ ನನ್ ಜೊತೆನೇ ಇದ್ದಾರೆ. ಹಾಯ್. ಹಾಯ್. ಓ ಮೈ ಗಾಡ್, ನಮ್ ಟೀಮಿಗೆ ಬಂದಿದ್ದಾರೆ ಅವರು ಗೇಮ್ ಅಲ್ಲಿ ಜಾಕ್ ಪಾಟ್. ಎಸ್. ಸೊ ನಿಮ್ ಫಿಟ್ನೆಸ್ ಸೀಕ್ರೆಟ್ ನಮ್ಗೆ ಹೇಳಿ ಪ್ಲೀಸ್. ಫಿಟ್ನೆಸ್ ಸೀಕ್ರೆಟ್ 2 ಟೈಮ್ ವರ್ಕೌಟ್ ಮಾಡ್ತಾ ಇದೀನಿ ಈಗ. ಓಕೆ. ಜಿಮ್ ಬಿಟ್ರೆ ತುಂಬಾ ಡಯಟ್ ಅಲ್ಲಿ ಇದೀನಿ ಈಗ. Okay. ಒಂದ್ 7-8 kg ಕಮ್ಮಿ ಆಗಿದ್ದೀನಿ ನೆಕ್ಸ್ಟ್ ಫಿಲಮ್ಗೆ. ಮನೇಲಿ ಯಾರು ಅಡಿಗೆ ಮಾಡ್ತಾರೆ, ಮಿಲನ ಅವರ ನೀವಾ? ನಾನ್ ಮಾಡಲ್ಲ, ಮಿಲನ ಮಾಡೋದು. ಪ್ಲಸ್ ಇವರು ಕುಕ್ಕು ಇರ್ತಾರೆ, ಸೇರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಚೈತ್ರ ವಾಸುದೇವನ್ ಚೈತ್ರ ದೇವನ್ ಅಲ್ಲ ಚೈತ್ರ ವಾಸುದೇವನ್ ಅವರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇಟ್ಸ್ ಡೆಫಿನೆಟ್ಲಿ ಅ ಲಾಂಗ್ ಶೂಟ್. ಎಂಜಾಯ್ ಮಾಡ್ತಾ ಇದೀವಿ, ಬಟ್ ಸಿಕ್ಕಾಪಟ್ಟೆ ಲಾಂಚ್ ಎಪಿಸೋಡ್ ಇರೋದ್ರಿಂದ ತುಂಬಾ ಕಾಂಟೆಂಟ್ ಶೂಟ್ ಮಾಡ್ತಾ ಇದೀವಿ. ಹೇಗ ಅನ್ಸಿದೆ? ಸುಸ್ತಾಗ್ತಿದ್ಯಾ? ಈಗಷ್ಟೇ ಊಟ ಮಾಡಿ ಬಂದ್ವಿ. Yes. ಅಂಡ್ ಚೈತ್ರ ಪಾಪ ನಿಮ್ ಎಲ್ರಿಗೋಸ್ಕರ ಇನ್ ಬಿಟ್ವೀನ್ ವಿಡಿಯೋ ಶೂಟ್ ಮಾಡ್ತಾನೆ ಇರ್ತಾರೆ, ಎಷ್ಟೇ ಟಯರ್ಡ್ ಆಗಿದ್ರು. ಸೂಪರ್, ಸೋ ಸ್ವೀಟ್. ಸೊ ಅವಾಗ್ಲೇ ಎಂಡ್ಬಿಟ್ಟು ಕರೆಕ್ಟ್ ಆಗಿ ಕೊಡಕ್ ಆಗಿಲ್ಲ, ಪ್ರಿಯಾಂಕಾ ಇವಾಗ ತಗೊಳ್ತಾರೆ. ಸೊ ಎಲ್ಲ ವೀಕ್ಷಕರಿಗೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲಾ ವೀಕ್ಷಕರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚೈತ್ರ ವಾಸುದೇವನ್ ಯೂಟ್ಯೂಬ್ ಚಾನೆಲ್. ಒಂದ್ ನಿಮಿಷ, ಇಲ್ಲಿ ಬನ್ನಿ, ಮೇಲ್ ಬನ್ನಿ. ಅಮ್ಮ. ಅದ್ರ ಜೊತೆಗೆ ಇವಾಗ ನಾ ಯೂಶಲಿ ಹೇಳ್ತೀನಿ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಟಡಾ ಅಂತ, ಅದನ್ನ ನೀವು ಹೇಳಿ. ನೆಕ್ಸ್ಟ್ ಬ್ಲಾಗ್ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಟಡಾ ಅಂತ. See you in the next one. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಾವೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಸೇರಿ ತುಂಬಾ ಒಂದು ಮಸ್ತ್ ಮಜಾ ಮಾಡಿದ್ವಿ. ಹೋಪ್ ಯು ಲೈಕ್ ದಿಸ್ ಎಪಿಸೋಡ್. ಟಿವಿಲಿ ಕೂಡ ಈ ಶೋನ ನೋಡಿ ಅಂತ ಹೇಳ್ತಾ, ಅಂಡ್ ಇವರ ಯೂಟ್ಯೂಬ್ ಚಾನೆಲ್ ಅಲ್ಲೂ ನೋಡಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ. ಸೊ ಪ್ಲೀಸ್ ಚೈತ್ರ ವಾಸುದೇವನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟು ಸತಿ ಹೇಳಿದ್ವಿ ಅದನ್ನ ಮಾಡಿ ಅಂತ ಹೇಳ್ತಾ, See you in the next one. Ta-da!